₹5 ಕಾಯಿನಲ್ಲಿ 20 ಲೀಟ್ರು ನೋಡಿ. ಕಾಯಿನ ಹಾಕಿದ್ದೀನಿ, ನೀರು ಬರಕ್ ಸ್ಟಾರ್ಟ್ ಆಯ್ತು. ಕೇವಲ ₹5ಗೆ 20 ಲೀಟರ್ ನೀರು ಸಾರ್ವಜನಿಕರಿಗೆ, ಬಡ ಜನರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಇಂತಹ ಪ್ಲಾಂಟು ಕರ್ನಾಟಕ ರಾಜ್ಯಾದ್ಯಂತ ಆಗ್ಬೇಕು. ಕೇವಲ ₹1 ನೋಡಿ. ಇಲ್ಲಿ ₹1 ನಾನು ಹಾಕ್ತಾ ಇದ್ದೀನಿ, ನೀರು ಬರಕ್ ಸ್ಟಾರ್ಟ್ ಆಗಿದೆ ನೋಡಿ. 1 ಲೀಟ್ರು ಅಂತ ಅಂದ್ರು, 1 ಲೀಟರ್ಗಿಂತ ಜಾಸ್ತಿನೇ ಬಂತು. ಈ ತರ ಹಿಂಗೆ ತೋರಿಸಿದ್ರೆ ಇಲ್ಲಿ ಆಟೋಮೆಟಿಕ್ ಆಗಿ ನೀರು ಚಾಲು ಆಗುತ್ತೆ. ಈ ಕಾರ್ಡಲ್ಲಿ ಆಲ್ರೆಡಿ ನಾವು ದುಡ್ಡು ಹಾಕೊಂಡಿದೀವಿ, ಒಂದು ₹100 ಹಾಕಿದೀವಿ. ಇದು ಖಾಲಿ ಆಗೋವರೆಗೂ ನಾವು ಕಾರ್ಡ್ನ ಸ್ಕ್ಯಾನ್ ಮಾಡಿ ನೀರನ್ನ ತುಂಬಿಸ್ಕೋಬಹುದು. ವೀಕ್ಷಕರೇ, ಇದೊಂದು ಇನ್ಫಾರ್ಮೇಶನ್ ವಿಡಿಯೋ ಅಂತಾನೆ ಹೇಳ್ಬೋದು. ಶಿರಾ ನಗರದ IV ಸರ್ಕಲ್ ಅಲ್ಲಿ ಇರುವಂತಹ ಒಂದು ನೀರಿನ ಪ್ಲಾಂಟ್ ಹತ್ರ ನಾನು ಬಂದಿರುವಂತದ್ದು. ನೀವು ನೋಡ್ಬೋದು, ನೀವು ವಿಜುವಲ್ಸ್ ಅಲ್ಲಿ ಕಾಣಿಸ್ತಾ ಇದೆ, ಹೇಮಾವತಿಯ ಶುದ್ಧ ನೀರಿನ ಘಟಕ ಅಂತ ಏನು ಇದು ಒಂದು ಓಪನ್ ಆಗಿರೋವಂಥದ್ದು. ಇದು ಶಿರಾದಲ್ಲಿ ಹೇಮಾವತಿ ನೀರು ಅಂತ ಅಂದ್ರೆ ಎಸ್ಪೆಷಲಿ TB ಜಯಚಂದ್ರ ಅವರು ಹೆಸರು ಮುಂಚೂಣಿಯಲ್ಲಿ ಇರ್ತದೆ. ಯಾಕಂದ್ರೆ ಹೇಮಾವತಿ ನೀರು ತರಕ್ಕೆ TB ಜಯಚಂದ್ರ ಅವರು ಕೂಡ ಪ್ರಮುಖ ಪಾತ್ರ ವಹಿಸಿರ್ತಾರೆ. ಸೊ ಆ ಹೇಮಾವತಿ ಹೆಸರಲ್ಲೇ ಒಂದು ನೀರಿನ ಪ್ಲಾಂಟ್ ನ ಮಾಡಿರುವಂತದ್ದು. ಇದರಿಂದ ಸಾರ್ವಜನಿಕರಿಗೆ ಉಪಯೋಗವಾಗುವಂತ ನೀರಿನ ಪ್ಲಾಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕೇವಲ ₹1 1 ಲೀಟರ್ ನೀರು, ₹5 20 ಲೀಟರ್ ನೀರು. ಇದು ಬೇಸಿಗೆ ಕಾಲದಲ್ಲಿ ತೀವ್ರವಾಗಿ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂತಹ ಒಂದು ಮಾಹಿತಿ ಇದು. ಈ ವಿಡಿಯೋ ತಪ್ಪದೆ ನೀವೆಲ್ಲ ನೋಡ್ಬೇಕು. ಶಿರಾನಗರದಲ್ಲಿ ಸಾಕಷ್ಟು ವಾಟರ್ ಪ್ಲಾಂಟ್ಗಳು ಇದಾವೆ. ಸೊ ಅದರಲ್ಲಿ ದುಡ್ಡು ಜಾಸ್ತಿ ಇರುತ್ತೆ, ನೀರಿನ ಪ್ರಮಾಣ ಕಡಿಮೆ ಇರುತ್ತೆ. ಇಲ್ಲಿ ನೋಡ್ಬೋದು, ಈಗ ಸಾರ್ವಜನಿಕವಾಗಿ ಯಾರಾದ್ರೂ ಓಡಾಡ್ತಾ ಇರ್ತಾರೆ ಅಂತ ಅಂದಾಗ ₹1ಗೆ ನಾನು ನೀರು ಕುಡಿಬೇಕಪ್ಪ, ಬಿಸ್ಲರಿ ತಗೋಬೇಕು, ಅಂಗಡಿಗೆ ಹೋಗಿ ತಗೋಬೇಕು ಅಂತಂದ್ರೆ 1 ಲೀಟ್ರು ₹20 ಆಗುತ್ತೆ, ಅರ್ಧ ಲೀಟ್ರು ₹10 ಆಗುತ್ತೆ. ಈಗ ನನ್ಗೊಬ್ಬನಿಗೆ ನೀರು ಕುಡಿಯೋಕೆ ನಾನು ಸಾಕಷ್ಟು ದುಡ್ಡನ್ನ ವೆಚ್ಚ ಮಾಡ್ಬೇಕಾಗತ್ತೆ. ಆ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು TB ಜಯಚಂದ್ರ ಅವರ ಮಾರ್ಗದರ್ಶನದಲ್ಲೇ ಮಾಡಿರೋದು ಇದು. ನಗರಸಭೆಯ ಸಹಯೋಗನೂ ಕೂಡ ಇದರಲ್ಲಿ ಇರ್ತದೆ. ಇದನ್ನ ಅಂಜನ್ ಕುಮಾರ್ ಮತ್ತೆ ಹೇಮಂತ್ ಅವರ ಮಾರ್ಗದರ್ಶನ, ಅವರೇ ಕೂಡ ಇದು ಪ್ಲಾಂಟ್ ನ ನಿರ್ಮಾಣ ಮಾಡಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾರೆ. ಇದು ಎಲ್ಲ ಕ್ರೆಡಿಟ್ TB ಜಯಚಂದ್ರ ಅವ್ರಿಗೆ ಸಲ್ತದೆ. ಯಾಕಂದ್ರೆ ಹಿಂಗ್ ಮಾಡಿದ್ರೆ ಸಾರ್ವಜನಿಕರಿಗೆ, ಬಡ ಜನರಿಗೆ ಅನುಕೂಲ ಆಗ್ಬೇಕು ಅಂತದ್ದು. ನೋಡ್ಬೋದು, ಸರ್ಕಾರಗಳು ಇಂತಹ ಕಾರ್ಯಕ್ರಮಗಳು ಮಾಡಿದಾಗ ಮಾತ್ರ ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಉತ್ತಮವಾದಂತಹ ಸಂದೇಶ ಕೊಡ್ತಾ ಇದ್ದಾರೆ. ಸರ್ಕಾರದಿಂದ ಏನೋ ಒಳ್ಳೇದಾಗ್ತಿದೆ ಅಂತ ಭಾವಿಸ್ಬೋದು. ಈಗ ನಾನು ನೋಡ್ಬೋದು, ₹1 1 ಲೀಟರ್ ನೀರು ಸಾರ್ವಜನಿಕರಿಗೆ, ಬಡ ಜನರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಇಂತಹ ಪ್ಲಾಂಟು ಕರ್ನಾಟಕ ರಾಜ್ಯಾದ್ಯಂತ ಆಗ್ಬೇಕು. ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗ್ ಹೇಳ್ದೆ ಇದೊಂದು ಇನ್ಫಾರ್ಮೇಶನ್ ವಿಡಿಯೋ ಅಂತ. ಸೊ ನೋಡ್ಬೋದು, ಕೇವಲ ₹1. ಈಗ ನಾನು ₹1 ಹಾಕ್ತಾ ಇದ್ದೀನಿ ನೋಡಿ. ಇಲ್ಲಿ ₹1 ನಾನು ಹಾಕ್ತಾ ಇದ್ದೀನಿ, ನೀರು ಬರಕ್ ಸ್ಟಾರ್ಟ್ ಆಗಿದೆ ನೋಡಿ. 1 ಲೀಟ್ರು ಅಂತ ಅಂದ್ರು, 1 ಲೀಟರ್ಗಿಂತ ಜಾಸ್ತಿನೇ ಬಂತು. ತುಂಬಾ ನೀರು ಚೆಲ್ಲೋಯ್ತು ನೋಡಿ. ₹1ಗೆ 1 ಲೀಟರ್ ನೀರು. ಈ ಒಂದು ಬಿಸಿಲಿನ ತಾಪಕ್ಕೆ ತಾಳಲಾರದೆ ಸಾರ್ವಜನಿಕರು ಓಡಾಡ್ತಿರ್ತಾರೆ. ಮೊನ್ನೆ ತಾನೇ ನೀವು ನೋಡಿದ್ರಿ, ಪೊಲೀಸ್ ಇಲಾಖೆ ಒಂದು ವ್ಯಾನ್ ಕೂಡ ಇಲ್ಲಿ ನಿಂತ್ಕೊಂಡು ಈ ನೀರನ್ನ ಉಪಯೋಗ ಮಾಡ್ಕೊಂಡು ಹೋದ್ರು. ಸಾರ್ವಜನಿಕರು ಸಾಕಷ್ಟು ಜನ ಸಂಜೆ ಆದ್ರೆ, ಈಗ ಬಿಸಿಲು ಟೈಮು ಹಾಗಾಗಿ ಕಡಿಮೆ ಇದ್ದಾರೆ, ಸಂಜೆ ಆದ್ರೆ ತುಂಬಾ ಕ್ಯೂ ನಿಂತ್ಕೊಂತಾರೆ. ಯಾಕಂದ್ರೆ ₹1 1 ಲೀಟ್ರು ರೀ, ₹5 20 ಲೀಟ್ರು. ₹5 20 ಲೀಟರ್ ನೀರಲ್ವಾ, ಅದನ್ನು ಕೂಡ ತೋರಿಸ್ತೀನಿ. ಸ್ವಲ್ಪ ನೀರು ಕುಡಿದ್ಬಿಡ್ತೀನಿ. ₹1 ಹಾಕಿದ್ವಿ, 1 ಲೀಟರ್ ತಗೊಂಡ್ವಿ. ಈಗ ನೋಡಿ ₹5 ಹಾಕ್ತಾ ಇದ್ದೀನಿ, ನೀವು ನೋಡ್ಬೋದು. ₹5 ಕಾಯಿನಲ್ಲಿ 20 ಲೀಟ್ರು ನೋಡಿ. ಕಾಯಿನ ಹಾಕಿದ್ದೀನಿ, ನೀರು ಬರಕ್ ಸ್ಟಾರ್ಟ್ ಆಯ್ತು. ಕೇವಲ ₹5ಗೆ 20 ಲೀಟರ್ ನೀರು. ಇದು ನಿಜವಾಗ್ಲೂ ಏನ್ ಹೇಳ್ಬೋದು ಅಂದ್ರೆ ಸಾರ್ವಜನಿಕರಿಗೆ ಹೆಲ್ಪ್ ಫುಲ್ ಆಗಿರುವಂತ ಒಂದು ಪ್ಲಾಂಟ್ ಅಂತ ಅನ್ಬೋದು. ಈ ಒಂದು ಪ್ಲಾಂಟ್ ನ TB ಜಯಚಂದ್ರ ಅವರ ಒಂದು ಮಾರ್ಗದರ್ಶನ, ಅಂದ್ರೆ ಹಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಪ್ಲಾನ್ ಹೇಳ್ತಾರೆ. ಅದು ನಗರಸಭೆಯ ಸಹಯೋಗದೊಂದಿಗೆ ಗ್ರಾಮಾಂತರ ಅಧ್ಯಕ್ಷ ಹೇಮಂತ್ ಮತ್ತೆ ನಮ್ಮ ನಗರ ಯೂತ್ ಅಧ್ಯಕ್ಷ ಅಂಜನ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ಲಾಂಟ್ ರೆಡಿ ಆಗ್ತದೆ. ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಕಾಯನ್ನೇ ಬೇಕು ಅಂತ ಅಲ್ಲ ನೀರ್ ತಗೊಳಕ್ಕೆ. ನೋಡ್ಬೋದು, ಇಲ್ಲಿ ಸ್ಕ್ಯಾನರ್ ಅಳವಡಿಕೆ ಮಾಡಿದ್ದಾರೆ. ಇಲ್ಲಿ ಕೇವಲ ₹1 ಸ್ಕ್ಯಾನ್ ಮಾಡಿದ್ರೆ 1 ಲೀಟರ್ ಬರುತ್ತೆ, ₹5 ಸ್ಕ್ಯಾನ್ ಮಾಡಿದ್ರೆ 20 ಲೀಟರ್ ಬರುತ್ತೆ. ನೀವು ಬೋರ್ಡು ಕೂಡ ಇಲ್ಲೆಲ್ಲ ನೋಡ್ಬೋದು ನೋಡಿ. 5 ರು 2 ರು ₹1 ಮಾತ್ರ ಮಾಡಿ ₹5ಗಿಂತ ಹೆಚ್ಚು ಹಣ ಪಾವತಿ ಮಾಡಿದ್ದಲ್ಲಿ 20 ಲೀಟರ್ ಮಾತ್ರ ನೀರು ಬರುತ್ತದೆ. ಒಂದು ಇನ್ಫಾರ್ಮೇಶನ್ ಕೂಡ ಇಲ್ಲಿ ಹಾಕಿದ್ದಾರೆ. ಜಾಸ್ತಿ ಮಾಡಕ್ ಹೋಗ್ಬೇಡಿ, ಕೇವಲ ₹5 ಮಾಡಿ 20 ಲೀಟರ್ ನೀರು ತಗೊಳ್ಳಿ ಅಂತ. ಸೊ ನೋಡಿ, 20 ಲೀಟರ್ ನಾವು ಮನೆಗೆಲ್ಲ ಈ ತರ ಕ್ಯಾನ್ ತಗೊಂಡೋಗ್ಬೇಕಂದ್ರೆ ₹20 ಕೊಡ್ತೀವಿ. ಎಸ್, ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ₹1 ಕಾಯನ್ ಹಾಕಿದ್ರು ನೀರು, ₹1 ಸ್ಕ್ಯಾನ್ ಮಾಡಿದ್ರು ನೀರು. ಅದ್ರ ಜೊತೆಗೆ ಪ್ರತಿ ದಿವಸ ಮನೆಗೆ 5 ಲೀಟರ್ ನೀರು ತಗೊಂಡು ಹೋಗುವಂತವ್ರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನೋಡಿ. ಈ ತರ ಪ್ಲಾಂಟ್ ಅಲ್ಲಿ ವಿಚಾರಿಸಿದ್ರೆ ಈ ತರ ಒಂದು ಕಾರ್ಡ್ ಕೊಡ್ತಾರೆ. ಈ ಕಾರ್ಡ್ಗೆ ನೀವು ಅಡ್ವಾನ್ಸ್ ಆಗಿ ಅಮೌಂಟ್ ನ ರೀಚಾರ್ಜ್ ಮಾಡ್ಕೋಬಹುದು. ಇದು ಕೇವಲ ₹5 ಮಾತ್ರ ಕಟ್ ಆಗುತ್ತೆ 20 ಲೀಟರ್. ಅದು ಇದರಲ್ಲಿ ₹1 1 ಲೀಟರ್ ನೀರು ತಗೊಳಕ್ಕಾಗಲ್ಲ.
20 ಲೀಟರ್ ಮಾತ್ರ ನೀರು ತಗೊಳಕಾಗುತ್ತೆ. ಇದು ಅಡ್ವಾನ್ಸ್ ಅಲ್ಲಿ ನೀವು ಪ್ಲಾಂಟ್ ಹತ್ರ ಈ ಕಾರ್ಡ್ ನಿಮಗೆ ಸಿಗ್ತದೆ. ನೀವು ರೀಚಾರ್ಜ್ ಮಾಡ್ಕೊಂಡು ಇಕ್ಕೋಬಹುದು. ಯಾಕಂದ್ರೆ ಯಾವಾಗ್ಲೂ ಚಿಲ್ಲರೆ ಇರಲ್ಲ, ಅಥವಾ ಯಾವಾಗ್ಲೂ ಮೊಬೈಲ್ ತಗೊಂಡು ಸ್ಕ್ಯಾನ್ ಮಾಡಬೇಕು ಅನ್ನೋ ಒಂದು ಚಿಂತೆ ಇರ್ತದಲ್ಲ. ನೋಡಿ ಈ ಕಾರ್ಡ್ನ ಕೇವಲ ಇಲ್ಲೊಂದು ಮಿಷಿನ್ ಅಳವಡಿಸಿದಾರಲ್ಲ, ಈ ತರ ಹಿಂಗೆ ತೋರಿಸಿದ್ರೆ ಈ ಕಾರ್ಡು ನೋಡಿ ಇಲ್ಲಿ ಆಟೋಮೆಟಿಕ್ ಆಗಿ ನೀರು ಚಾಲು ಆಗುತ್ತೆ. ಈ ಕಾರ್ಡಲ್ಲಿ ಆಲ್ರೆಡಿ ನಾವು ದುಡ್ಡು ಹಾಕೊಂಡಿದೀವಿ, ಒಂದು 100 ರೂಪೀಸ್ ಹಾಕಿದೀವಿ. ಇದು ಖಾಲಿ ಆಗೋವರೆಗೂ ನಾವು ಕಾರ್ಡ್ನ ಸ್ಕ್ಯಾನ್ ಮಾಡಿ ನೀರನ್ನ ತುಂಬಿಸ್ಕೋಬಹುದು. ನೋಡಿ ನೀರು ಬರ್ತಾ ಇದೆ. ಇದು ಮಿನಿಮಮ್ 5 ರೂಪಾಯಿ ಕಟ್ಟಾಗುತ್ತೆ, 20 ಲೀಟರ್ ಮಾತ್ರ ನೀರು. ಇದರಲ್ಲಿ 1 ರೂಪಾಯಿ 2 ರೂಪಾಯಿಗೆ ನೀರು ತಗೊಳಕ್ಕಾಗಲ್ಲ. ಮಿನಿಮಮ್ 5 ರೂಪಾಯಿ ಕಟ್ಟಾಗುತ್ತೆ, 20 ಲೀಟರ್ ನೀರು ಬರುತ್ತೆ. ಇದು ಮನೆಗೆ ಡೈಲಿ ಉಪಯೋಗಿಸ್ತಾರಲ್ಲ ಅಂಥವ್ರಿಗೆ ಅನುಕೂಲ. ಕೇವಲ 1 ರೂಪಾಯಲ್ಲಿ 1 ಲೀಟರ್ ನೀರು ನಾನು ತಗೊಂಡು ಕುಡಿತಾ ಇದ್ದೀನಿ. ಈ ಬೇಸಿಗೆ ಕಾಲದಲ್ಲಿ ನಿಜವಾಗ್ಲೂ ಹೇಳ್ಬೋದು, ಹೇಮಾವತಿ ಶುದ್ಧ ನೀರಿನ ಘಟಕ ಅಂತ ಏನು ಈ ಒಂದು ಶಿರಾನಗರದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇದು ಶಿರಾ ನಗರಾದ್ಯಂತ ಇಂಥ ಸರ್ವಿಸ್ನ ಜನ ಬಯಸ್ತಾರೆ. ಯಾಕಂದ್ರೆ ಇಂಥ ಒಂದು ಬೇಸಿಗೆ ಕಾಲದಲ್ಲಿ ಶಿರಾದಲ್ಲಿ 33 ಇದೆ ಟೆಂಪರೇಚರ್. ಅಷ್ಟೊಂದು ಉರಿ ಬಿಸಿಲಲ್ಲಿ ಈ ಒಂದು ನೀರಿನ ಸಹಾಯ ಸಾರ್ವಜನಿಕರಿಗೆ, ಬಡವರಿಗೆ ಖಂಡಿತ ಆಗೇ ಆಗುತ್ತೆ. ಸರ್ಕಾರಗಳು ಪ್ರಜಾಪ್ರಭುತ್ವದಲ್ಲಿ ಆಯ್ಕೆಯಾಗಿ ಒಂದು ಆಡಳಿತ ನಡೆಸ್ತಿರಲ್ವಾ, ಸಾರ್ವಜನಿಕರಿಗೆ ಇಂತಹ ಒಂದು ಮೂಲ ಸೌಕರ್ಯವನ್ನ ಒದಗಿಸಿದಾಗ ಮಾತ್ರ ಸರ್ಕಾರಕ್ಕೆ ಒಂದು ಅರ್ಥ ಬರುತ್ತೆ ಅಂತ ನನ್ನ ಭಾವನೆ. ಇಂತಹ ಘಟಕಗಳು ನಮ್ಮ ಶಿರಾ ನಗರ ಅಲ್ಲ, ಇಡೀ ರಾಜ್ಯಾದ್ಯಂತ ಇಂತಹ ಸಾರ್ವಜನಿಕರಿಗೆ, ಬಡವರಿಗೆ ಅವಕಾಶ ಆಗುವಂತಹ ಘಟಕಗಳು, ನೀರಿನ ಘಟಕಗಳು ಆಗ್ಲಿ ಅನ್ನೋದು ನಮ್ಮ ಭಾವನೆ. ಇಂತಹ ಸಾಕಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ನೋಡ್ತಾ ಇರಿ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.